ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿನ್ನೆ ತಾನೇ ಡಿ ಕೆ ಶಿವಕುಮಾರ್ ದೇವಿಯ ದರ್ಶನವನ್ನು ಪಡೆದಿದ್ದರು, ಹಾಸನಾಂಬಿಯ ದರ್ಶನವನ್ನು ಪಡೆದಿದ್ದರು. ಇವತ್ತು ಸಿಎಂ ಸರದಿ. ಸಿಎಂ ಇವತ್ತು ಹಾಸನಕ್ಕೆ ಭೇಟಿ ಕೊಟ್ಟಿದ್ದರು. ಹಾಸನಾಂಬಿಯ ದರ್ಶನವನ್ನು ಕೂಡ ಸಿಎಂ ಪಡೆದಿದ್ದಾರೆ. ಇನ್ನು ದೇವಸ್ಥಾನದ ಒಳಗಡೆನೇ ಇದ್ದಾರೆ. ಎರಡನೇ ಬಾರಿಗೆ ದರ್ಶನ, ಅಂದರೆ ಕಳೆದ ವರ್ಷ ಕೂಡ ಇವರು ದರ್ಶನ ಪಡೆದಿದ್ದರು. ಕಳೆದ ವರ್ಷವೇ ಮೊದಲ ಬಾರಿ ಅವರು ದರ್ಶನಕ್ಕೆ ಅಂತ ಬಂದಿದ್ದು. ಇದು ಈಗ ಎರಡನೇ ಬಾರಿ ಹಾಸನಾಂಬೆ ದೇಗುಲಕ್ಕೆ ಬಂದಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಕೃಷ್ಣ ಬೈರೇಗೌಡರು ಕೂಡ ಜೊತೆಗಿದ್ದಾರೆ, ಜೊತೆಗೆ ರಾಮಲಿಂಗಾರೆಡ್ಡಿ ಇದ್ದಾರೆ, ಅರಸೀಕೆರೆ ಶಾಸಕರು ಕೂಡ ಇದ್ದಾರೆ, ಶಿವಲಿಂಗೇಗೌಡ. ನಿನ್ನೆ ಡಿ ಕೆ ಬಂದಿದ್ದರು, ಪತ್ನಿ ಸಹಿತವಾಗಿ ಅಲ್ಲಿ ಕೂತು ಪ್ರಾರ್ಥನೆ ಮಾಡಿದರು, ಖಡ್ಗಮಾಲ ಸ್ತೋತ್ರ ಹೇಳಿದರು, ನಾರಾಯಣಿ ನಮಸ್ಕಾರ ಜಪಿಸಿದರು. ಅದಾಗ್ತಿದ್ದಂಗೆನೇ ದೇವಿಯ ಬಲಗಡೆಯಿಂದ ಹೂ ಬಿತ್ತು. ಅದಕ್ಕೀಗ ಬೇರೆ ಬೇರೆ ವಿಶ್ಲೇಷಣೆಗಳು ಶುರುವಾಗಿದೆ. ಭಕ್ತನಿಗೂ ದೇವರಿಗೂ ಇರುವಂಥ ಸಂಬಂಧ ಇದು ಅನ್ನುವಂಥ ಮಾತನ್ನು ಮಾರ್ಮಿಕವಾಗಿ ಡಿ ಕೆ ಹೇಳಿದ್ದು. ನಿನ್ನೆ ಉಪಮುಖ್ಯಮಂತ್ರಿಗಳು, ಇವತ್ತು ಮುಖ್ಯಮಂತ್ರಿಗಳು. ನಾವು ತೋರಿಸ್ತಾ ಇದ್ದೀವಿ ಹಾಸನಾಂಬಾ ದೇಗುಲದಿಂದ ನೇರ ದೃಶ್ಯಾವಳಿಗಳನ್ನು. ಮುಖ್ಯಮಂತ್ರಿಗಳು ಇದೀಗ ತಾನೇ ಬಂದಿರೋದು, ದೇವಸ್ಥಾನದ ಒಳಗಡೆ ಬಂದಿದ್ದಾರೆ. ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇನ್ನು ಗರ್ಭಗುಡಿನಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು, ಜೊತೆಗೆ ಶಾಸಕರುಗಳು ಕೂಡ ಇದ್ದಾರೆ. ಕೃಷ್ಣ ಬೈರೇಗೌಡ ಇದ್ದಾರೆ, ಶಿವಲಿಂಗೇಗೌಡರಿದ್ದಾರೆ, ಸಾರಿಗೆ ಸಚಿವರು ಕೂಡ ಜೊತೆಗೆ ಇದ್ದಾರೆ, ರಾಮಲಿಂಗಾರೆಡ್ಡಿಯವರು. ನಾವು ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ರಾಜಕಾರಣಿಗಳ ಹಿಂಡು ದಂಡು ಬರುವಂಥದ್ದು ಇದೇನು ಹೊಸದಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಹೊಸತು. ಯಾಕಂದರೆ ಹೋದ ವರ್ಷ ಮಾತ್ರ ಬಂದಿದ್ದರು ಅವರು. ಹೋದ ವರ್ಷ ಹೊತ್ತಿ ಉರಿತಾ ಇತ್ತು ಮುಡಾ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ಸಂದರ್ಭದಲ್ಲೇ ಅವರು ಬಂದಿದ್ದರು. ಅವತ್ತು ಮಾಡಿದ ಪ್ರಾರ್ಥನೆ ಫಲಿಸ್ತು ಅಂತ ಅವರ ಸುತ್ತಮುತ್ತಲಿನವ್ರು ಹೇಳ್ತಾರೆ. ಮುಡಾ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ ಅದು ಗೊತ್ತಿರುವಂಥ ಸಂಗತಿ. ಈಗ ಎರಡನೇ ವರ್ಷ ಮುಖ್ಯಮಂತ್ರಿಗಳು ದೇವಸ್ಥಾನಕ್ಕೆ ಬಂದಿದ್ದಾರೆ. ಹೊರಗಡೆಗೆ ಬರಲಿ ಅಂತ ಪತ್ರಕರ್ತರು ಕೂಡ ಕಾಯ್ತಾ ಇದ್ದಾರೆ ಬಂದಿರೋ ಪ್ರಶ್ನೆಗಳನ್ನ ಕೇಳೋಕ್ಕೆ. ಇದಕ್ಕಿಂತ ಮೊದಲು ಕೂಡ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಇವೆಲ್ಲ ಸುಳ್ಳು ಅನ್ನುವಂಥ ಮಾತನ್ನು ಹೇಳಿದ್ರು ಹಾಸನದಲ್ಲಿ. ಈ ಸ್ಟೇಟ್ಮೆಂಟ್ ಕೊಟ್ಟ ಆದಮೇಲೆ ಅವರು ದೇಗುಲಕ್ಕೆ ಹೋಗಿದ್ದು. ದೇಗುಲದಿಂದ ಈಗ ಮುಖ್ಯಮಂತ್ರಿಗಳು ಹೊರಗಡೆಗೆ ಬರ್ತಾ ಇದ್ದಾರೆ. ಬಂದಾದಮೇಲೆ ಅವರು ಪತ್ರಕರ್ತರ ಜೊತೆಗೂ ಕೂಡ ಮಾತಾಡ್ತಾರೆ. ಕಳೆದ ಬಾರಿ ಏನಾದರೂ ಈ ಖಡ್ಗಮಾಲ ಮಂತ್ರವನ್ನು ಜಪಿಸಿದ್ರಾ, ಅದರಿಂದಲೇ ಅವ್ರು ಸಂಕಷ್ಟದಿಂದ ಹೊರಗಡೆ ಬಂದ್ರಾ, ಅದನ್ನು ಪತ್ರಕರ್ತರು ಕೇಳಕ್ಕೆ ಕಾಯ್ತಾ ಇದ್ದಾರೆ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH